ಇದರಲ್ಲಿ ತಂದು ಇಟ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಕಡೆ ಆರ್ಗನೈಸ್ಡ್ ಆಗಿರುತ್ತೆ. ಸೊ ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಇದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಸಾಮಾನ್ಯವಾಗಿ ನಾವು ಕ್ಲಿಪ್ಪು, ಬೋಸು, ಹೇರ್ ಬ್ಯಾಂಡ್ಸು ಇದನ್ನೆಲ್ಲ ಎಷ್ಟು ಸಲ ತಗೊಂಡ್ರೂ ಮತ್ತೆ ಮತ್ತೆ ಕಳೀತಾನೆ ಇರುತ್ತೆ. ಸೊ ಈ ಥರದ ಒಂದು ಆರ್ಗನೈಸರನ್ನು ನಾನು ರೀಸೆಂಟಾಗಿ ಮಾಡಿದೆ. ಇದನ್ನು ಮಾಡೋದು ತುಂಬಾ ಈಸಿ. ಹಾಗೆ ಇದರ ಟ್ಯುಟೋರಿಯಲ್ ವಿಡಿಯೋ ನಾನು ಈಗಾಗಲೇ ನನ್ನ ಮತ್ತೊಂದು ಚಾನಲ್ ನೂಲುನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಐ ಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ನೋಡಿ, ಈ ಥರ ನಮಗೆ ಯೂಸ್ ಆದ ನಂತರ ಈ ಥರ ಇದರಲ್ಲಿ ತಂದು ಇಟ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಕಡೆ ಆರ್ಗನೈಸ್ಡ್ ಆಗಿರುತ್ತೆ. ಸೊ ಹಿಂದೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇದನ್ನು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಹಾಕಿದ್ರು. ಸೊ ಇದರ ಮಾಡುವ ವಿಡಿಯೋವನ್ನು ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಚೆಕ್ ಮಾಡ್ಬೋದು. ಒಂದು ಹಳೆಯ ಕುಕ್ಕರ್ ಗ್ಯಾಸ್ಕೆಟಿನಿಂದ ಮತ್ತು ಕೆಲವಷ್ಟೇ ಉಲನ್ ಬಳಸಿ ಮಾಡಿರೋದಿದು. ತುಂಬಾ ಈಸಿ, ಚೆಕ್ ಮಾಡ್ಬೋದು ನೀವು. ಇವತ್ತು ಭಾನುವಾರ, ಸೊ ಒಂದು ಸ್ವಲ್ಪ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಒಂದು ಫೇಸ್ ಪ್ಯಾಕನ್ನು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ದೊಡ್ಡ ಟೇಬಲ್ ಚಮಚ ಆಗುವಷ್ಟು ಮುಲ್ತಾನಿ ಮಿಟ್ಟಿ, ಹಾಗೆ 2 ಚಮಚ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಲಿಂಬೆ ರಸ ಮತ್ತು ಅಲೋವೆರಾ ಜೆಲ್ ಬೇಕಾದರೂ ಸೇರಿಸ್ಕೊಳ್ಬೋದು. ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಸಾಕಷ್ಟು ಆಯಿಲನ್ನು ತೆಗೆದುಬಿಟ್ಟು ಒಳ್ಳೆ ರಿಫ್ರೆಶ್ ಆಗಿ ಫೀಲ್ ಮಾಡಿಸುತ್ತೆ. ಸೊ ನಾನು ಈ ಪ್ಯಾಕನ್ನು ಹಚ್ಕೊಂಡಿದ್ದೆ. ಸೊ ಇದಾದ ನಂತರ ನಾನು ಮಧ್ಯಾಹ್ನಕ್ಕೆ ಗಂಜಿಯನ್ನು ಮಾಡ್ತಾಯಿದ್ದೀನಿ. ಯಾಕೋ ಜೀರಿಗೆ ಗಂಜಿಯನ್ನು ತಿನ್ನೋಣ ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ, 1 ಚಮಚ ಜೀರಿಗೆ, ಹಾಗೆ 1 ದೊಡ್ಡ ಟೇಬಲ್ ಚಮಚ ಆಗುವಷ್ಟು ಸಾಬುದಾನಿಯನ್ನು, ಸಾಬಕ್ಕಿ ಅಥವಾ ಸಾಬುದಾನ ಅಂತ ಹೇಳ್ತಾರಲ್ಲ, ಅದನ್ನು ಒಂದು 3 ರಿಂದ 4 ನಿಮಿಷ ಈ ಥರ ಬೆಚ್ಚಗಾಗೋ ತನಕ ಹುರ್ಕೊಳ್ತಾ ಇದ್ದೀನಿ. ಸಾಬುದಾನಿ ಹಾಕೋದ್ರಿಂದ ಚೆನ್ನಾಗಿ ಗಂಜಿಗೆ ಒಂದು ಅಂಟು ರೀತಿಯಾದ ಟೆಕ್ಸ್ಚರ್ ಬರುತ್ತೆ. ಅದಕ್ಕೋಸ್ಕರನೇ ಸಾಬಕ್ಕಿ ಹಾಕ್ಕೊಳ್ಳೋದು. ನಿಮಗೆ ಅದು ಇಷ್ಟ ಆಗೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ಬೆಚ್ಚಗಾಗಲಿ. ಅದಾದ ನಂತರ ಇದು ತಣ್ಣದ ನಂತರ ನಾನು ಅದನ್ನು ತೊಳೆದುಬಿಟ್ಟು ಕುಕ್ಕರ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಅನ್ನ ಮಾಡಬೇಕಾದ್ರೆ 1:2 ನೀರನ್ನು ಹಾಕ್ಕೊಳ್ತೀವಿ. 1 ಕಪ್ ಅಕ್ಕಿ ಇದ್ದರೆ 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೀವಿ. ಬಟ್ ಇದರಲ್ಲಿ ನೀರಿನ ಪ್ರಮಾಣ 4 ಪಟ್ಟು ಇರಬೇಕು. ಸೊ 1 ಕಪ್ ಅಕ್ಕಿ ಇದ್ದರೆ 4 ಕಪ್ ಆಗುವಷ್ಟು ನೀರನ್ನು ಹಾಕಬೇಕು. ಸೊ ಕುಕ್ಕರಲ್ಲಿ ನಾನು 6 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಚೆನ್ನಾಗಾಗಿದೆ. ಇದನ್ನು ನೀವು ತುಪ್ಪ ಅಥವಾ ಮೊಸರು ಜೊತೆಗೆ ಅಪ್ಪೆ ಮಿಡಿ ಅಥವಾ ಮಾವಿನ ಮಿಡಿ ಇದ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅಪರೂಪಕ್ಕೊಮ್ಮೆ ಗಂಜಿ ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ಸಂಜೆ ಹೊತ್ತಿಗೆ ಎಲ್ಲಾದರೂ ಹೊರಗೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಇಲ್ಲಿ ಬನಗಿರಿ ವರಸಿದ್ಧಿ ವಿನಾಯಕ ಟೆಂಪಲ್ ಬಗ್ಗೆ ತುಂಬ ಕೇಳಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸಂಜೆ ಹೊತ್ತಾಗಿತ್ತು, ಮಳೆ ಕೂಡ ಬರೋ ಹಾಗಿತ್ತು. ಸೊ ಒಂದು ಸಣ್ಣ ಸುಮ್ಮನೆ ಬೇಗ ಹೋಗಿ ಬರೋಣ ಅಂತ ಅಂದ್ಕೊಂಡು. ತುಂಬ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ಜೊತೆಗೆ ಅಲ್ಲೊಂದು ಹಾಲ್ ಸಹ ಇದೆ. ಸೊ ಬಹುಶಃ ಅಲ್ಲಿ ಕಾರ್ಯಕ್ರಮಗಳು, ಫಂಕ್ಷನ್ಸ್ ಎಲ್ಲ ನಡೀತಿರತ್ತೆ ಅನಿಸುತ್ತೆ. ಒಂದು 50-60 ಮೆಟ್ಲು ಹತ್ಕೊಂಡು ಮೇಲೆ ಹೋಗಬೇಕು. ಸೊ ಸ್ವಲ್ಪ ಎತ್ತರದಲ್ಲಿ ಇದೆ ದೇವಸ್ಥಾನ. ಅದರಿಂದ ದೇವಸ್ಥಾನ ಫುಲ್ ಮೆಟ್ಲು ಹತ್ತಿ ಮೇಲೆ ಹೋದ ನಂತರ ಸಿಟಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲೆಲ್ಲ ಮೆಟ್ಲ ಮೇಲೆ ಬಹುಶಃ ದಾನಿಗಳ ಹೆಸರು ಕಾಣಿಸುತ್ತೆ. ಸೊ ದೇವಸ್ಥಾನ ಕಟ್ಟೋದಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವ್ರದ್ದು ಹೆಸರೆಲ್ಲ ಮೆಟ್ಲ ಮೇಲಿದೆ. ಸೊ ತುಂಬ ಪ್ರಶಾಂತವಾಗಿದೆ, ಚೆನ್ನಾಗಿದೆ. ಹಾಗೆ 1 ಗಂಟೆ ಆರಾಮಾಗಿ ಟೈಮ್ ಕಳ್ಕೊಂಡು ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಮೇಲೆ ಹೋಗಿ ನೋಡ್ತಿದ್ದಂಗೆ ಒಂದು ದೇವಸ್ಥಾನ, ಹಾಗೆ ಅದರ ಎದುರುಗಡೆ ಒಂದು ದೊಡ್ಡ ಶಿವನ ಮೂರ್ತಿ ಇದೆ. ಮುರುಡೇಶ್ವರಕ್ಕೆ ಹೋದಾಗಲೂ ಅದೇ ಫೀಲ್ ಇತ್ತು. ಹಾಗೆ ಶಿವನ ದೊಡ್ಡದೊಂದು ಮೂರ್ತಿ ಇದೆಯಲ್ಲ, ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋದರೆ ಅಲ್ಲಿ ಒಂದು ನವಗ್ರಹ ಗುಡಿಗಳಿದೆ. ಸೊ ನೋಡಿ, ಇಲ್ಲಿ ಸಿಟಿ ವ್ಯೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚು ಆಕರ್ಷಣೀಯ ಅನಿಸಿದ್ದು ಈ ಶಿವನ ಒಂದು ಸ್ಟ್ಯಾಚ್ಯೂ.
ಸೊ ಸಾಕಷ್ಟು ಫೋಟೋಸ್ನೆಲ್ಲ ಆರಾಮಾಗಿ ಇಲ್ಲಿ ತೆಗೆದುಕೊಳ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಪ್ರಶಾಂತವಾಗಿ ಕಾಣಿಸ್ತಿದೆ ಶಿವನ ಮುಖ ಅಂತಂದರೆ ನಮಗೂ ಅದೇ ಪ್ರಶಾಂತ ಭಾವ ಫೀಲ್ ಆಗತ್ತೆ. ಸೊ ಹೀಗೆ ಮುಂದೋದ್ರೆ ನೋಡಿ ಇಲ್ಲಿ ನವಗ್ರಹ ಗುಡಿ ಕಾಣಿಸ್ತಾ ಇದೆಯಲ್ಲ, ಮೆಟ್ಲು ಆಚೆಗೆ ಈಚೆಗೂ ಸಹ ಒಂದೆರಡು ಗುಡಿಗಳಿದೆ. ಸೊ ಇದು ನಾಗದೇವತೆ. ಸೊ ದೇವಸ್ಥಾನ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಅದಾದ ನಂತರ ನಾವು ಇಲ್ಲಿ ಬಿಪಿನ್ ರಾವತ್ ಪಾರ್ಕ್ ಅಂತ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇದೆ. ಸೊ ಆ ಪಾರ್ಕಿಗೆ ಹೋಗಿದ್ವಿ. ಬಟ್ ಇಲ್ಲಿ ಮಗಳಿಗೆ ತುಂಬಾ ಬೇಸರ ಆಯಿತು, ಯಾಕಂದ್ರೆ ಇಲ್ಲಿ ಮಕ್ಕಳ ಪ್ಲೇ ಏರಿಯಾನೇ ಇಲ್ಲ, ಜಿಮ್ ಏರಿಯಾ ಇದೆ, ಹಾಗೆ ವಾಕ್ ಮಾಡೋಕ್ಕೆ ಜಾಗ ಇದೆ, ಸಣ್ಣ ಪಾರ್ಕು ಇದು ಕಂಪ್ಯಾರೇಟಿವ್ಲಿ. ಸೊ ಅವಳು ಜಾರುಗುಂಡಿ ಜೋಕಾಲಿ ಎಲ್ಲ ಆಡಬೇಕು ಅಂತ ಅನ್ಕೊಂಡು ಬಂದ್ಲು, ಬಟ್ ಇರಲಿಲ್ಲ. ಸೊ ಸ್ವಲ್ಪ ಹೊತ್ತು ನಾವು ಒಗಟ್ ವಿಡಿಯೋ ಮಾಡೋದಕ್ಕೆ ಇಲ್ಲಿ ಶೂಟ್ ಮಾಡಿಕೊಂಡು ನಂತರ ವಾಪಸ್ ಮನೆ ಕಡೆ ಹೊರಟ್ವಿ. ಸೊ ಇದಾದ್ಮೇಲೆ ನಾವು ವಾಪಸ್ ಹೊರಡ್ಬೇಕಾದ್ರೆ ನನ್ನ ಮಗಳು ಟೊಮೆಟೊ ಆಗಿದೆ ನೋಡಮ್ಮ ಅಂತ ತೋರಿಸ್ತಾ ಇದ್ಲು. ಹಾಗೆ ನಾವು ಊಟ ಪಾರ್ಸೆಲ್ ಕೂಡ ತಗೊಂಡು ಹೋದ್ವಿ. ಮಧ್ಯಾಹ್ನ ಗಂಜಿ ಮಾಡಿದ್ದಾಗಿತ್ತಲ್ವ, ಹಾಗಾಗಿ ಪನೀರ್ ಮಂಚೂರಿಯನ್ ಜೊತೆಗೆ ಒಂದು ವೆಜ್ ಫ್ರೈಡ್ ರೈಸ್ ಹಾಗೆ ವೆಜ್ ಬಿರಿಯಾನಿ ಇದಿಷ್ಟನ್ನ ತಗೊಂಡು ಹೋದ್ವಿ. ಸೊ ಮಧ್ಯಾಹ್ನ ಗಂಜಿ ಊಟ, ಸಂಜೆ ಬಿರಿಯಾನಿ ಊಟ, ಜೀವನ ಅಂದರೆ ಹಾಗೆ ಅಲ್ವಾ, ಒಮ್ಮೆ ಏಳು ಮತ್ತೊಮ್ಮೆ ಬೀಳು. ಸೊ ಏರಿದಾಗ ಹಿಗ್ಗದೆ, ಕೆಳಗೆ ಬಿದ್ದಾಗ ಕೂಗದೆ, ಒಂದೇ ರೀತಿಯಾಗಿ ಬದುಕನ್ನು ನಡೆಸಿದ್ರೆ ನಾವು ಸಾಕಷ್ಟು ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹೊಸ ವ್ಲಾಗ್ ನನಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.